ಕೊಲೆ ಕೇಸ್ನಲ್ಲಿ ದರ್ಶನ್ ಅಂತರಾಗಿದ್ರು ಕೂಡ ದರ್ಶನ್ ಅಭಿಮಾನಿಗಳ ಹುಚ್ಚಾಟ ಇನ್ನೂ ಕೂಡ ನಿಂತಿಲ್ಲ. ದರ್ಶನ್ಗೆ ಕೊಟ್ಟಿರ್ತಕ್ಕಂಥ ಖೈದಿ ನಂಬರ್ ಏನಿದೆ ಅದನ್ನ ರಿಕ್ಷಾದ ಮೇಲೆ ಹಾಕೊಂಡು ಅದರ ಮೇಲೆ ಹತ್ತಿ ಹುಚ್ಚಾಟ ಮೆರಿತಾ ಇರ್ತಕ್ಕಂಥದ್ದು, ರೀಲ್ಸ್ ಮಾಡುವಂಥದ್ದು ಇದೆಲ್ಲ ನಡೀತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ವೀಲಿಂಗ್ ಮಾಡಿ ಆ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದಾರೆ. ಆಟೋ ಮೇಲೆ ಖೈದಿ ನಂಬರ್ ಹಾಕೊಂಡು ಹುಚ್ಚಾಟ ಮೆರೆದಿರ್ತಕ್ಕಂಥದ್ದು, ಆನಂತರ ವೀಲಿಂಗ್ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ಜಗ್ಗಾ ಬಾಸ್ ಅನ್ನೋ ಅಂಥ ಒಂದು ಇನ್ಸ್ಟಾ ಅಕೌಂಟಲ್ಲಿ ಈ ವಿಡಿಯೋಗಳು ಅಪ್ಲೋಡ್ ಆಗಿದ್ದಾವೆ. ನೋಡಿ, ಆಟೋದಲ್ಲಿ ವೀಲಿಂಗ್ ಮಾಡ್ತಾ ಇರ್ತಕ್ಕಂಥದ್ದು ಜೀವಕ್ಕೆ ಕೂತು ತರೋ ಅಂಥ ವಿಚಾರ ಇಲ್ವಾ ಇದು? ಒಂಚೂರು ಹೆಚ್ಚು ಕಡಿಮೆ ಆದರೂ ಕೂಡ ರಿಕ್ಷಾ ಮಗುಚ್ಕೊಳ್ಳುತ್ತೆ. ಯಾರು ಡ್ರೈವ್ ಮಾಡ್ತಿದ್ದಾರೋ ಅವರು ಈ ಹಲೋಕ ತ್ಯಜಿಸ್ತಾರ ಅಂಥ ಪರಿಸ್ಥಿತಿ ಆಗತ್ತೆ. ಅದ್ರ ಮೇಲೆ ಬರೆದಿರೋದು ನೋಡಿದ್ರೆ ದರ್ಶನ್ ಅಭಿಮಾನದ ನುಡಿಗಳನ್ನು ಬರೆದಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಜೈಲಿಗೆ ಹೋಗಿ ಏನೇನು ಪರಿಸ್ಥಿತಿ ಆಗಿದೆ ದರ್ಶನ್ ಆ್ಯಂಡ್ ಗ್ಯಾಂಗ್ ವಿಚಾರದಲ್ಲಿ ಅನ್ನೋದು ಇಡೀ ಸಮಾಜಕ್ಕೆ ಗೊತ್ತಿದ್ರೂ ಕೂಡ ಟಿ ಬಾಸ್ ಅಂತ ಹೇಳಿಕೊಂಡು ಅಭಿಮಾನಿಗಳ ಹುಚ್ಚಾಟ ಇನ್ನೂ ಕೂಡ ನಿಂತಿಲ್ಲ. ಆ ರಿಕ್ಷಾದಲ್ಲಿ ವೀಲಿಂಗ್ ಮಾಡುವಂಥದ್ದು, ಅದನ್ನು ವಿಡಿಯೋ ಮಾಡಿ ಅದ್ಯಾವುದೋ ಸೋಷಿಯಲ್ ಮೀಡಿಯಾ ಅಕೌಂಟಲ್ಲಿ ಅಪ್ಲೋಡ್ ಮಾಡೋಂಥದ್ದು. ಏನು ಬರುತ್ತ್ರಿ ನಿಮಗೆಲ್ಲ ಹೀಗೆಲ್ಲ ಹುಚ್ಚಾಟ ಮಾಡೋದ್ರಿಂದ? ಜೀವ ಕಳ್ಕೊತೀರೇ ಹೊರತು ಏನು ಯಾರೋ ಬಂದು ಏನೋ ನಿಮ್ಮ ಜೀವನ ಉದ್ಧಾರ ಮಾಡಿಕೊಡ್ತಾರ? ಫ್ಯಾನ್ಸ್ ಅಂತೆ, ಅಭಿಮಾನಿಗಳಂತೆ, ಏನು ಕ್ರೇಜ್ ಇದು? ಜೀವ ಕಳ್ಕೊಳ್ಳೋ ಕ್ರೇಜ್ ಇದು. ಸಮಾಜಕ್ಕೆ ಒಳ್ಳೇದಾಗುವಂಥದ್ದು ಏನಾದರೂ ಮಾಡಬೇಕಲ್ವಾ? ಫ್ಯಾನ್ಸ್ ಆದರೆ ಅಭಿಮಾನ ಅನ್ನೋ ಪದಕ್ಕೊಂದು ಅರ್ಥ ಇದೆ ಅಲ್ವಾ? ಅದಕ್ಕೊಂದು ಮೌಲ್ಯ ಇದೆ ಅಲ್ವಾ? ರಸ್ತೆನಲ್ಲಿ ಯಾವ ರೀತಿ ಹುಚ್ಚಾಟ ಮಾಡ್ತಾ ಇದ್ದಾರೆ, ಇತರೆ ಪ್ರಯಾಣಿಕರಿಗೆ ಎಷ್ಟು ತೊಂದರೆ ಆಗುತ್ತೆ ಇದರಿಂದ. ರಾತ್ರಿ ವೇಳೆ ಬೇಕಾಬಿಟ್ಟಿಯಾಗಿ ಆಟೋದಲ್ಲಿ ವೀಲಿಂಗ್, ರಿಕ್ಷಾದಲ್ಲಿ ವೀಲಿಂಗ್ ಮಾಡೋ ಅಂಥದ್ದು ಡಿ ಬಾಸ್ ಅಭಿಮಾನಿಗಳಂತೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಅಂತರಾಗಿದ್ರು ಕೂಡ ದರ್ಶನ್ ಅಭಿಮಾನಿಗಳ ಹುಚ್ಚಾಟ ಇನ್ನೂ ಕೂಡ ನಿಂತಿಲ್ಲ. ದರ್ಶನ್ಗೆ ಕೊಟ್ಟಿರ್ತಕ್ಕಂಥ ಖೈದಿ ನಂಬರ್ ಏನಿದೆ ಅದನ್ನ ರಿಕ್ಷಾದ ಮೇಲೆ ಹಾಕೊಂಡು ಅದರ ಮೇಲೆ ಹತ್ತಿ ಹುಚ್ಚಾಟ ಮೆರಿತಾ ಇರ್ತಕ್ಕಂಥದ್ದು, ರೀಲ್ಸ್ ಮಾಡುವಂಥದ್ದು ಇದೆಲ್ಲ ನಡೀತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ವೀಲಿಂಗ್ ಮಾಡಿ ಆ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದಾರೆ. ಆಟೋ ಮೇಲೆ ಖೈದಿ ನಂಬರ್ ಹಾಕೊಂಡು ಹುಚ್ಚಾಟ ಮೆರೆದಿರ್ತಕ್ಕಂಥದ್ದು, ಆನಂತರ ವೀಲಿಂಗ್ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ಜಗ್ಗಾ ಬಾಸ್ ಅನ್ನೋ ಅಂಥ ಒಂದು ಇನ್ಸ್ಟಾ ಅಕೌಂಟಲ್ಲಿ ಈ ವಿಡಿಯೋಗಳು ಅಪ್ಲೋಡ್ ಆಗಿದ್ದಾವೆ. ನೋಡಿ, ಆಟೋದಲ್ಲಿ ವೀಲಿಂಗ್ ಮಾಡ್ತಾ ಇರ್ತಕ್ಕಂಥದ್ದು ಜೀವಕ್ಕೆ ಕೂತು ತರೋ ಅಂಥ ವಿಚಾರ ಇಲ್ವಾ ಇದು? ಒಂಚೂರು ಹೆಚ್ಚು ಕಡಿಮೆ ಆದರೂ ಕೂಡ ರಿಕ್ಷಾ ಮಗುಚ್ಕೊಳ್ಳುತ್ತೆ. ಯಾರು ಡ್ರೈವ್ ಮಾಡ್ತಿದ್ದಾರೋ ಅವರು ಈ ಹಲೋಕ ತ್ಯಜಿಸ್ತಾರ ಅಂಥ ಪರಿಸ್ಥಿತಿ ಆಗತ್ತೆ. ಅದ್ರ ಮೇಲೆ ಬರೆದಿರೋದು ನೋಡಿದ್ರೆ ದರ್ಶನ್ ಅಭಿಮಾನದ ನುಡಿಗಳನ್ನು ಬರೆದಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಜೈಲಿಗೆ ಹೋಗಿ ಏನೇನು ಪರಿಸ್ಥಿತಿ ಆಗಿದೆ ದರ್ಶನ್ ಆ್ಯಂಡ್ ಗ್ಯಾಂಗ್ ವಿಚಾರದಲ್ಲಿ ಅನ್ನೋದು ಇಡೀ ಸಮಾಜಕ್ಕೆ ಗೊತ್ತಿದ್ರೂ ಕೂಡ ಟಿ ಬಾಸ್ ಅಂತ ಹೇಳಿಕೊಂಡು ಅಭಿಮಾನಿಗಳ ಹುಚ್ಚಾಟ ಇನ್ನೂ ಕೂಡ ನಿಂತಿಲ್ಲ. ಆ ರಿಕ್ಷಾದಲ್ಲಿ ವೀಲಿಂಗ್ ಮಾಡುವಂಥದ್ದು, ಅದನ್ನು ವಿಡಿಯೋ ಮಾಡಿ ಅದ್ಯಾವುದೋ ಸೋಷಿಯಲ್ ಮೀಡಿಯಾ ಅಕೌಂಟಲ್ಲಿ ಅಪ್ಲೋಡ್ ಮಾಡೋಂಥದ್ದು. ಏನು ಬರುತ್ತ್ರಿ ನಿಮಗೆಲ್ಲ ಹೀಗೆಲ್ಲ ಹುಚ್ಚಾಟ ಮಾಡೋದ್ರಿಂದ? ಜೀವ ಕಳ್ಕೊತೀರೇ ಹೊರತು ಏನು ಯಾರೋ ಬಂದು ಏನೋ ನಿಮ್ಮ ಜೀವನ ಉದ್ಧಾರ ಮಾಡಿಕೊಡ್ತಾರ? ಫ್ಯಾನ್ಸ್ ಅಂತೆ, ಅಭಿಮಾನಿಗಳಂತೆ, ಏನು ಕ್ರೇಜ್ ಇದು? ಜೀವ ಕಳ್ಕೊಳ್ಳೋ ಕ್ರೇಜ್ ಇದು. ಸಮಾಜಕ್ಕೆ ಒಳ್ಳೇದಾಗುವಂಥದ್ದು ಏನಾದರೂ ಮಾಡಬೇಕಲ್ವಾ? ಫ್ಯಾನ್ಸ್ ಆದರೆ ಅಭಿಮಾನ ಅನ್ನೋ ಪದಕ್ಕೊಂದು ಅರ್ಥ ಇದೆ ಅಲ್ವಾ? ಅದಕ್ಕೊಂದು ಮೌಲ್ಯ ಇದೆ ಅಲ್ವಾ? ರಸ್ತೆನಲ್ಲಿ ಯಾವ ರೀತಿ ಹುಚ್ಚಾಟ ಮಾಡ್ತಾ ಇದ್ದಾರೆ, ಇತರೆ ಪ್ರಯಾಣಿಕರಿಗೆ ಎಷ್ಟು ತೊಂದರೆ ಆಗುತ್ತೆ ಇದರಿಂದ. ರಾತ್ರಿ ವೇಳೆ ಬೇಕಾಬಿಟ್ಟಿಯಾಗಿ ಆಟೋದಲ್ಲಿ ವೀಲಿಂಗ್, ರಿಕ್ಷಾದಲ್ಲಿ ವೀಲಿಂಗ್ ಮಾಡೋ ಅಂತ. ಕೊಲೆ ಕೇಸ್ನಲ್ಲಿ ದರ್ಶನ್ ಅಂತರಾಗಿದ್ರು ಕೂಡ ದರ್ಶನ್ ಅಭಿಮಾನಿಗಳ ಹುಚ್ಚಾಟ ಇನ್ನೂ ಕೂಡ ನಿಂತಿಲ್ಲ. ದರ್ಶನ್ಗೆ ಕೊಟ್ಟಿರ್ತಕ್ಕಂಥ ಖೈದಿ ನಂಬರ್ ಏನಿದೆ ಅದನ್ನ ರಿಕ್ಷಾದ ಮೇಲೆ ಹಾಕೊಂಡು ಅದರ ಮೇಲೆ ಹತ್ತಿ ಹುಚ್ಚಾಟ ಮೆರಿತಾ ಇರ್ತಕ್ಕಂಥದ್ದು, ರೀಲ್ಸ್ ಮಾಡುವಂಥದ್ದು ಇದೆಲ್ಲ ನಡೀತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ವೀಲಿಂಗ್ ಮಾಡಿ ಆ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದಾರೆ. ಆಟೋ ಮೇಲೆ ಖೈದಿ ನಂಬರ್ ಹಾಕೊಂಡು ಹುಚ್ಚಾಟ ಮೆರೆದಿರ್ತಕ್ಕಂಥದ್ದು, ಆನಂತರ ವೀಲಿಂಗ್ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ಜಗ್ಗಾ ಬಾಸ್ ಅನ್ನೋ ಅಂಥ ಒಂದು ಇನ್ಸ್ಟಾ ಅಕೌಂಟಲ್ಲಿ ಈ ವಿಡಿಯೋಗಳು ಅಪ್ಲೋಡ್ ಆಗಿದ್ದಾವೆ. ನೋಡಿ, ಆಟೋದಲ್ಲಿ ವೀಲಿಂಗ್ ಮಾಡ್ತಾ ಇರ್ತಕ್ಕಂಥದ್ದು ಜೀವಕ್ಕೆ ಕೂತು ತರೋ ಅಂಥ ವಿಚಾರ ಇಲ್ವಾ ಇದು? ಒಂಚೂರು ಹೆಚ್ಚು ಕಡಿಮೆ ಆದರೂ ಕೂಡ ರಿಕ್ಷಾ ಮಗುಚ್ಕೊಳ್ಳುತ್ತೆ. ಯಾರು ಡ್ರೈವ್ ಮಾಡ್ತಿದ್ದಾರೋ ಅವರು ಈ ಹಲೋಕ ತ್ಯಜಿಸ್ತಾರ ಅಂಥ ಪರಿಸ್ಥಿತಿ ಆಗತ್ತೆ. ಅದ್ರ ಮೇಲೆ ಬರೆದಿರೋದು ನೋಡಿದ್ರೆ ದರ್ಶನ್ ಅಭಿಮಾನದ ನುಡಿಗಳನ್ನು ಬರೆದಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಜೈಲಿಗೆ ಹೋಗಿ ಏನೇನು ಪರಿಸ್ಥಿತಿ ಆಗಿದೆ ದರ್ಶನ್ ಆ್ಯಂಡ್ ಗ್ಯಾಂಗ್ ವಿಚಾರದಲ್ಲಿ ಅನ್ನೋದು ಇಡೀ ಸಮಾಜಕ್ಕೆ ಗೊತ್ತಿದ್ರೂ ಕೂಡ ಟಿ ಬಾಸ್ ಅಂತ ಹೇಳಿಕೊಂಡು ಅಭಿಮಾನಿಗಳ ಹುಚ್ಚಾಟ ಇನ್ನೂ ಕೂಡ ನಿಂತಿಲ್ಲ. ಆ ರಿಕ್ಷಾದಲ್ಲಿ ವೀಲಿಂಗ್ ಮಾಡುವಂಥದ್ದು, ಅದನ್ನು ವಿಡಿಯೋ ಮಾಡಿ ಅದ್ಯಾವುದೋ ಸೋಷಿಯಲ್ ಮೀಡಿಯಾ ಅಕೌಂಟಲ್ಲಿ ಅಪ್ಲೋಡ್ ಮಾಡೋಂಥದ್ದು. ಏನು ಬರುತ್ತ್ರಿ ನಿಮಗೆಲ್ಲ ಹೀಗೆಲ್ಲ ಹುಚ್ಚಾಟ ಮಾಡೋದ್ರಿಂದ? ಜೀವ ಕಳ್ಕೊತೀರೇ ಹೊರತು ಏನು ಯಾರೋ ಬಂದು ಏನೋ ನಿಮ್ಮ ಜೀವನ ಉದ್ಧಾರ ಮಾಡಿಕೊಡ್ತಾರ?
ಫ್ಯಾನ್ಸ್ ಅಂತೆ, ಅಭಿಮಾನಿಗಳಂತೆ, ಏನು ಕ್ರೇಜ್ ಇದು, ಜೀವ ಕಳ್ಕೊಳ್ಳೋ ಕ್ರೇಜ್ ಇದು. ಸಮಾಜಕ್ಕೆ ಒಳ್ಳೇದಾಗುವಂಥದ್ದು ಏನಾದರೂ ಮಾಡಬೇಕಲ್ವಾ ಫ್ಯಾನ್ಸ್ ಆದರೆ? ಅಭಿಮಾನ ಅನ್ನೋ ಪದಕ್ಕೊಂದು ಅರ್ಥ ಇದೆ ಅಲ್ವಾ, ಅದಕ್ಕೊಂದು ಮೌಲ್ಯ ಇದೆ ಅಲ್ವಾ? ರಸ್ತೆನಲ್ಲಿ ಯಾವ ರೀತಿ ಹುಚ್ಚಾಟ ಮಾಡ್ತಾ ಇದ್ದಾರೆ, ಇತರೆ ಪ್ರಯಾಣಿಕರಿಗೆ ಎಷ್ಟು ತೊಂದರೆ ಆಗುತ್ತೆ ಇದರಿಂದ. ರಾತ್ರಿ ವೇಳೆ ಬೇಕಾಬಿಟ್ಟಿಯಾಗಿ ಆಟೋದಲ್ಲಿ ವೀಲಿಂಗ್, ರಿಕ್ಷಾದಲ್ಲಿ ವೀಲಿಂಗ್ ಮಾಡೋ ಅಂಥದ್ದು ಡಿ ಬಾಸ್ ಅಭಿಮಾನಿಗಳಂತೆ.